ರಾಜ್ಯದಲ್ಲಿ ಮತ್ತೆ ಈ ಮಹಾಮಾರಿ ಕೋವಿಡ್ ಅಪ್ಪಳಿಸ್ತಾ ಇದೆಯಾ? ಕಳೆದ 10 ದಿನಗಳಲ್ಲಿ 32 ಕೇಸುಗಳು ಪತ್ತೆಯಾಗಿದೆ. ಹಾಗಾದ್ರೆ ಈ ದರಿದ್ರ ಕೋವಿಡ್ ಮತ್ತೆ ಬಂತ? ರಾಜ್ಯದಲ್ಲಿ ಮತ್ತೆ ಕೋವಿಡ್ ಕರಿ ನೆರಳು. ಕಳೆದ 10 ದಿನಗಳಲ್ಲಿ 32 ಕೇಸುಗಳು ಪತ್ತೆಯಾಗಿದೆ. ನಿಮ್ಮನ್ನು ಆತಂಕ ಮೂಡಿಸೋ ಪ್ರಯತ್ನ ಫ್ರೀಡಂ ಟಿವಿಯದ್ದಲ್ಲ. ಆರೋಗ್ಯ ಇಲಾಖೆಯಿಂದ ಹೈ ಅಲರ್ಟ್, ಕಟ್ಟೆಚ್ಚರ. ಜ್ವರ ಕೆಮ್ಮು ಇದ್ದವರಿಗೆ ಟೆಸ್ಟ್ ಕಡ್ಡಾಯ. ನೆರೆ ರಾಜ್ಯ ಆಂಧ್ರದಲ್ಲಿ 2 ಸಾವನ್ನಪ್ಪಿದ್ದಾರೆ ಅನ್ನೋ ಮಹಾ ಆಘಾತಕಾರಿ ಸುದ್ದಿ. ಈಗ ಕರ್ನಾಟಕದಲ್ಲೂ ಕೋವಿಡ್ ಕರಿ ನೆರಳು. 30ಕ್ಕೂ ಹೆಚ್ಚು ಜನರಿಗೆ ಕೋವಿಡ್ ಪಾಸಿಟಿವ್ ಅನ್ನೋ ಆಘಾತಕಾರಿ ಮಾಹಿತಿ ಸಿಗ್ತಾ ಇದೆ. ಜೂನ್ 1 ತಿಂಗಳಲ್ಲೇ 14 ಕೋವಿಡ್ ಪ್ರಕರಣಗಳು ಪತ್ತೆಯಾಗಿದೆ. ಜುಲೈ ತಿಂಗಳಿನಲ್ಲಿ ಪ್ರಕರಣಗಳು ಏರಿಕೆಯಾಗ್ತಾ ಇದೆ. 193 ಜನ ಕೋವಿಡ್ ಶಂಕಿತರ ತಪಾಸಣೆಗಳು ನಡೀತಾ ಇದೆ. 32 ಜನರಲ್ಲಿ ಕೋವಿಡ್ ಸೋಂಕು ದೃಢ ಅನ್ನೋ ಬ್ರೇಕಿಂಗ್ ಲಭ್ಯವಾಗಿದೆ. 6 ವರ್ಷಗಳ ಹಿಂದೆ ಜಗತ್ತನ್ನ ನಡುಗಿಸಿದ್ದ ಈ ಮಹಾಮಾರಿ ದರಿದ್ರ ಕೋವಿಡ್ ಹೋಯ್ತು ಅಂತೇಳಿ ಸಮಾಧಾನದಲ್ಲಿ ಕೂತ್ಕೊಂಡಿದ್ದು ನಮಗೆ ಬಗಲಲ್ಲಿ ಧೂಳು ಹಿಡಿದು ಕೂತಿರೋ ಮಾಸ್ಕ್ಗಳ ಬಂಡಲ್ಗಳನ್ನು ಕೊಡವಿ ಮತ್ತೆ ಹಾಕೊಳ್ಳೋ ಆ ದರಿದ್ರ ಸಂಪ್ರದಾಯ ಬಂತಲ್ಲ ಅಂಥೇಳಿ ಭಯ ಆಗ್ತಾ ಇದೆ. ಇದನ್ನು ಗಮನಿಸ್ತಾ ಇರುವ ಫ್ರೀಡಂ ಟಿವಿ ವೀಕ್ಷಕರನ್ನು ಭಯಪಡಿಸುವ ಪ್ರಯತ್ನ ನಮ್ಮದಲ್ಲ. ನಿಮ್ಮ ಆರೋಗ್ಯದ ಮೇಲಿನ ಹಿತದೃಷ್ಟಿಯಿಂದಾಗಿ ನಮ್ಮ ಜಾಗೃತೆಯಿಂದ ನಾವಿರಬೇಕು. ನೋಡಿ, ಕಳೆದ 10 ದಿನಗಳಲ್ಲಿ 32 ಪ್ರಕರಣಗಳು ಪತ್ತೆಯಾಗಿದ್ದಾವೆ. 32 ಪ್ರಕರಣ, ಎಲ್ಲವೂ ಕೋವಿಡ್ ಪಾಸಿಟಿವ್. ಈ ಹಿಂದೆ ನನಗೂ ನಿಮಗೂ ಗೊತ್ತಿರುವ ಹಾಗೆ ಇದರ ಸಣ್ಣ ಸಿಂಪ್ಟಮ್ ಏನಿತ್ತು ಅದು ಕಾಣಿಸ್ಕೊಂಡ್ರೆ ಸ್ಥಳೀಯ ಆಸ್ಪತ್ರೆಗೆ ಭೇಟಿ ಕೊಡಿ. ಸಂಬಂಧಪಟ್ಟ ಎಕ್ಸ್ಪರ್ಟ್ ಡಾಕ್ಟರ್ಗಳ ಜೊತೆ ಸಲಹೆಯನ್ನು ಪಡೆದುಕೊಳ್ಳಿ. ಸಣ್ಣ ಮಕ್ಕಳು ಮತ್ತು ವೃದ್ಧೆಯರಿದ್ದರೆ ಇನ್ಸ್ಟೆಂಟ್ ಆಗಿ ನೀವು ಟ್ರೀಟ್ಮೆಂಟನ್ನು ಪಡೆದುಕೊಳ್ಳಬೇಕು. ಆರೋಗ್ಯ ಇಲಾಖೆಯಿಂದ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಜ್ವರ ಕೆಮ್ಮು ಇದ್ದವರಿಗೆ ಟೆಸ್ಟ್ ಕಡ್ಡಾಯ, ಮ್ಯಾಂಡೇಟರಿ. ನೆರೆಯ ರಾಜ್ಯ ಆಂಧ್ರದಲ್ಲಿ 2 ಸಾವನ್ನಪ್ಪಿದ್ದಾರೆ ಅನ್ನೋ ಆಘಾತಕಾರಿ ಸುದ್ದಿ. ಆಂಧ್ರ ಪ್ರದೇಶದಲ್ಲಿ 2 ಕೋವಿಡ್ ಪೇಷಂಟ್ಗಳು ಸತ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನ್ಯೂಸ್ ಡೆಸ್ಕ್ನಿಂದ ನಮ್ಮ ರಿಪೋರ್ಟರ್ ರೋಹನ್ ಹಿರೇಮಠ್ ನೇರ ಸಂಪರ್ಕದಲ್ಲಿದ್ದಾರೆ. ರೋಹನ್, ಈ ದರಿದ್ರ ಕೋವಿಡ್ ಹೋಯಿತು ಅನ್ನೋ ಸಮಾಧಾನದಲ್ಲಿ ಭಾರತ ಇರುವಾಗಲೇ ಸುಪ್ರಭಾತದಲ್ಲೊಂದು ಆಘಾತಕಾರಿ ಸುದ್ದಿ. ಆಂಧ್ರ ಪ್ರದೇಶದಲ್ಲಿ 2 ಕೋವಿಡ್ ಪಾಸಿಟಿವ್ ಪೇಷಂಟ್ಗಳು ಸಾವು ಅನ್ನೋದು ನಿಜಕ್ಕೂ ಕೂಡ ಏನು ನಡೀತಾ ಇದೆ? ಆರೋಗ್ಯ ಇಲಾಖೆ ಈ ಬಗ್ಗೆ ಯಾವ ಗಂಭೀರ ವಿಚಾರಗಳನ್ನು ತೆಗೆದುಕೊಂಡಿದೆ? ರೋಹನ್, ಸಾಹಿಲ್, ಏನು 6 ವರ್ಷದ ಹಿಂದೆ ಬೆಚ್ಚಿ ಬೀಳಿಸಿದಂಥ ಆ ಒಂದು ಕರೋನಾ ಮಹಾಮಾರಿ ಮತ್ತೆ ಒಕ್ಕರಿಸಿದೆ ಅಂತಲೇ ಹೇಳ್ಬೋದು. ಏನು ರಾಜ್ಯದಲ್ಲಿ ಸರಿಸುಮಾರು ಏನು 193 ಏನು ಶಂಕಿತರನ್ನು ಕೂಡ ಈಗ ಟೆಸ್ಟ್ ಮಾಡಿದ ಹಿನ್ನೆಲೆಯಲ್ಲಿ ಅದರಲ್ಲಿ 32 ಪ್ರಕರಣಗಳು ಕೂಡ ಈಗ ಸಕ್ರಿಯವಾಗಿ ಕೂಡ ಆ್ಯಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು. ಏನು ಜ್ವರ ಕೆಮ್ಮು ಶೀತ ನೆಗಡಿಯಿಂದ ಕೂಡ ಕೋವಿಡ್ನಿಂದ ಸಾಕಷ್ಟು ಕೂಡ ತೊಂದರೆ ಕೂಡ ಉಂಟಾಗ್ತಾ ಇದೆ. ಈ ಹಿಂದೆ ಸಂದರ್ಭದಲ್ಲಿ ಕೋವಿಡ್ ಬಂದಂಥ ಸಂದರ್ಭ ಸಾವು ನೋವುಗಳು ಸಂಭವಿಸ್ತದೆ. ಅದೇ ಹಿನ್ನೆಲೆಯಲ್ಲಿ ಕೂಡ ಈಗ ಅದೇ ಒಂದು ಮಹಾಮಾರಿ ಕೂಡ ಈಗಾಗಲೇ ಮತ್ತೆ ಒಕ್ಕರಿಸಿದೆ ಅಂತ ಹೇಳ್ಬೋದು. ಈ ಕೋವಿಡ್ನಿಂದ ಈಗಾಗಲೇ 32 ಜನರಿಗೂ ಕೂಡ ಈಗಾಗಲೇ ಒಂದು ಕರೋನಾ ಕೂಡ ಸೋಂಕಿದೆ ಅಂತ ಕೂಡ ಈಗಾಗಲೇ ದೃಢಪಟ್ಟಿರುವಂಥದ್ದು. ಇನ್ನು ನೆರೆಯ ಕೂಡ ಆಂಧ್ರ ಪ್ರದೇಶದ ಪಕ್ಕದಲ್ಲಿ ಕೂಡ ಈಗಾಗಲೇ ಕೋವಿಡ್ನಿಂದ ಈಗ 2 ಕೂಡ ಈಗಾಗಲೇ ಬಲಿಯನ್ನು ಪಡೆದುಕೊಂಡಿರ್ತಾರೆ. ಇಬ್ಬರು ಕೂಡ ಈಗಾಗಲೇ ಬಲಿಯಾಗಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಈ ಆರೋಗ್ಯ ಇಲಾಖೆ ಇದರ ಬೆನ್ನೆಲುಬು ಕೆಲವೊಂದಿಷ್ಟು ಕೂಡ ಸೂಚನೆಗಳನ್ನು, ಕೆಲವೊಂದಿಷ್ಟು ಡೈರೆಕ್ಷನ್ಸ್ಗಳನ್ನು ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಏನೇ ಸಣ್ಣ ಪುಟ್ಟ ಶೀತ ಕೆಮ್ಮು ಜ್ವರ ಕಂಡು ಬಂದಂಥ ಹಿನ್ನೆಲೆಯಲ್ಲಿ ಕೂಡ ಅಗತ್ಯವಾಗಿ ಕೂಡ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕು ಅನ್ನುವಂಥದ್ದು ಕೆಲವೊಂದಿಷ್ಟು ಗೈಡ್ಲೈನ್ಸನ್ನು ಈಗಾಗಲೇ ಆರೋಗ್ಯ ಇಲಾಖೆ ಕೂಡ ಈಗಾಗಲೇ ಡೈರೆಕ್ಷನ್ಸನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಹೀಗಾಗಿ ಈ ಹಿಂದೆ ಕಾಡಿದಂಥ ಈ ಒಂದು ಮಹಾಮಾರಿ ಏನು ಇತ್ತಲ್ಲ, ಇದೇ ರೀತಿಯಾಗಿ ಮುಂದುವರೆದು ಇದು ದೊಡ್ಡ ಆತಂಕ ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಇಲಾಖೆ ಹೋದರೂ ಕೂಡ ಕೆಲವೊಂದಿಷ್ಟು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಹೀಗಾಗಿ ಅದನ್ನು ಪರಿಪಾಲನೆ ಮಾಡಬೇಕನ್ನುವಂಥದ್ದು ಕೂಡ ಆ ಒಂದು ಡೈರೆಕ್ಷನ್ಸ್ ಇಲ್ಲಿ ಉಲ್ಲೇಖ ಆಗಿದೆ ಅಂತ ಹೇಳ್ಬೋದು. ಸಾಹಿಲ್, ರೋಹನ್, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಡೀಟೇಲ್ಸಿಗೆ.